ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಿದ್ದ ಯುದ್ಧದ ಕಾರಣದಿಂದ ಹುಟ್ಕೋತು ಅಂದ್ರೆ ನಂಬ್ತೀರಾ ನೀವು? ಹೌದು, ನಂಬಲೇಬೇಕು. ನಮಗೆ ಸ್ವಾತಂತ್ರ್ಯ ಸಿಗಕ್ಕಿಂತ ಮೊದಲು ಮೈಸೂರು ಪ್ರಾಂತ್ಯ ಒನ್ ಆಫ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಸ್ಯಾಂಡಲ್ವುಡ್, ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ ಗಳಿಗೆ. ಬಟ್ 1914ರಿಂದ 18ರವರೆಗೂ ವರ್ಲ್ಡ್ ವಾರ್ 1 ಸ್ಟಾರ್ಟ್ ಆಗುತ್ತೆ. ಈ ವಾರ್ ಆಗ್ತಿರೋದ್ರಿಂದ ಅದೆಷ್ಟೋ ಯುರೋಪಿಯನ್ ಕಂಟ್ರಿಗಳು ಮೈಸೂರಿಂದ ಸ್ಯಾಂಡಲ್ವುಡ್ ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತಾರೆ. ಅದೇ ಟೈಮಲ್ಲಿ ಅವಾಗಿನ ರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಈ ಗಂಧದ ಎಣ್ಣೆಯಿಂದ ಮಾಡಿದ ಒಂದು ಸೋಪ್ ನ ಯಾರೋ ಗಿಫ್ಟ್ ಕೊಡ್ತಾರೆ. ರಾಜರಿಗೆ ಆ ಸೋಪು ತುಂಬಾ ಇಷ್ಟ ಆಗುತ್ತೆ. ಅದೇ ಟೈಮಲ್ಲಿ ಅವ್ರ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ದ ಈ ಗಂಧದ ಮರಗಳಿಂದ ನಾವ್ ಯಾಕೆ ಸೋಪ್ ನ ತಯಾರಿಸಬಾರ್ದು ಅಂತ. ಈ ಐಡಿಯಾನ ರಾಜರು ಅವಾಗಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಹೇಳ್ತಾರೆ. ಅವರು SG ಶಾಸ್ತ್ರಿ ಅನ್ನೋರನ್ನ ಇಂಗ್ಲೆಂಡ್ ಕಳಿಸ್ತಾರೆ ಸೋಪ್ ನ ಯಾವ ರೀತಿ ಮಾಡಬಹುದು ಅಂತ ತಿಳ್ಕೊಂಡ್ ಬರ್ಲಿಕ್ಕೆ. SG ಶಾಸ್ತ್ರಿ ಅವರು ಸೋಪ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇಂಗ್ಲೆಂಡ್ ನಿಂದ ಕಲ್ತ್ಕೊಂಡು ವಾಪಸ್ ಭಾರತಕ್ಕೆ ಬರ್ತಾರೆ. ಬಂದಾದ್ಮೇಲೆ 1918ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಗಂಧದ ಎಣ್ಣೆಯಿಂದ ಒಂದು ಸೋಪ್ ನ ತಯಾರಿಸ್ತಾರೆ. ಅದೇ ಮೈಸೂರು ಸ್ಯಾಂಡಲ್ ಸೋಪ್. ಕಳೆದ 100 ವರ್ಷಗಳಿಂದ ಈ ಸೋಪ್ ಮಾರ್ಕೆಟ್ ಅಲ್ಲಿ ಇದೆ. ಸಾಮಾನ್ಯ ಜನರು ಇದನ್ನ ಮನೇಲಿ ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಾಸ್ಟೆಲ್ ಅಲ್ಲಿರೋ ಹುಡುಗರನ್ನ ಕೇಳಿ ಪ್ರತಿದಿನ ಅವರು ಈ ಮೈಸೂರು ಸ್ಯಾಂಡಲ್ ಸೋಪ್ ನ ಯೂಸ್ ಮಾಡೇ ಮಾಡ್ತಾರೆ. ಈ ರೀಲ್ ನ ನಿಮ್ಮ ಹಾಸ್ಟೆಲ್ ಫ್ರೆಂಡ್ ಗೆ ಶೇರ್ ಮಾಡಿ, ಸೊ ದಟ್ ಅವನಿಗೂ ಗೊತ್ತಾಗ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ನ ಇತಿಹಾಸ.